ಸೊ ಇಷ್ಟು ವರ್ಷದ ಜರ್ನಿ 25-26 ವರ್ಷದ ಜರ್ನಿಲಿ ನಿಮಗೆ ತುಂಬಾ ಪ್ರಭಾವ ಬೀರಿದ್ದಾರೆ ಇವರು, ಈ ಪತ್ರಕರ್ತರು. ಅವ್ರ ಥ್ರೂ ನಾನು ಒಂದಿಷ್ಟು ಕಲ್ತಿದ್ದೀನಿ, ಅವ್ರು ಮಾಡಿದಂತಹ ಕೆಲಸ ಒಂದಿಷ್ಟು ನನ್ನ ಮೇಲೆ ಪ್ರಭಾವ ಬೀರಿದೆ ಅಂತಂದರೆ ನೀವು ಯಾರನ್ನ ನೆನೆಸ್ಕೊಳ್ಳೋದಕ್ಕೆ ಇಷ್ಟಪಡ್ತೀರ? ಇಂಟ್ ಎಡಿಟ್ರು ಸುವರ್ಣ ನ್ಯೂಸಲ್ಲಿ. ಅದರಲ್ಲಿ ವಿಶ್ವೇಶ್ವರ ಭಟ್ರು ವಿಜಯ ಕರ್ನಾಟಕದಲ್ಲೂ ಎಡಿಟ್ರು, ಸುವರ್ಣದಲ್ಲೂ ಎಡಿಟ್ರು. ರವಿ ಹೆಗ್ಡೆ ಸರ್ 2 ಸರಿ ಸುವರ್ಣ ನ್ಯೂಸಲ್ಲಿ, ಅವರು ಸುವರ್ಣದಲ್ಲಿ 2 ಸರಿ ಬಂದರು ಎಡಿಟ್ರು. ಶಶಿಧರ್ ಭಟ್ರು ಸ್ಟಾರ್ಟಿಂಗು, ಈಶ್ವರದೈ ತೋಟ ಮಹಾದೇವಪ್ಪ ಪ್ರಿಂಟಲ್ಲಿ. ರಂಗನಾಥ್ ಸರ್ ನಮ್ಮ ಈ 24x7 ಚಾನಲ್ ಶುರು ಆದಾಗ ರಂಗನಾಥ್ ಸರ್ ರವಿ ಹೆಗ್ಡೆ ಎಡಿಟರ್ ಆಗಿದ್ದು. ಸೊ ನನ್ನ ಈ ಸ್ಪೀಡ್ಗೆ ಎಂಜಿನ್ ಹಾಕಿದ್ದು ರಂಗನಾಥ್ ಸರ್. ಅವ್ರು ತುಂಬ ಸ್ಪೀಡು, ಬರಬೇಕಂದ್ರೆ ಬರಬೇಕು. ಅವ್ರ ಸ್ಪೀಡ್ಗೆ ಮ್ಯಾಚ್ ಮಾಡೋದೇ ನನಗೆ ಚಾಲೆಂಜಿಂಗ್ ಆಗ್ತಿತ್ತು. ಅವ್ರು ನಮ್ಮಲ್ಲಿ ಫಸ್ಟ್ ಬರಬೇಕು ಅನ್ನೋದು ಶುರು ಮಾಡಿದ್ದೆ ಅವರು. ಯಾವುದ್ರಲ್ಲಿ ನಾವು ಫಸ್ಟ್ ಇರಬೇಕು ಅಷ್ಟು ನಿರೀಕ್ಷೆ. ಅವರನ್ನು ನಾನು ಮ್ಯಾಚ್ ಮಾಡೋಕ್ಕೆ ಹೋಗ್ತಾ ಎಲ್ಲಾರನ್ನೂ ನನ್ನ ಸ್ಪೀಡಿಗೆ ಇದು ಮಾಡಿದೆ. ಅವ್ರ ಸ್ಪೀಡಿಗೆ ನಾನು ರೆಡಿಯಾಗಿ ಆಮೇಲೆ ನನ್ನ ಸ್ಪೀಡಿಗೆ ಎಲ್ಲಾರನ್ನೂ. ಸೊ ಆ ಸ್ಪೀಡ್ ನನ್ನಲ್ಲಿ ತಂದಿದ್ದು ರಂಗನಾಥ್ ಸರ್. ಅದಿತ್ತು, ಅದಕ್ಕೆ ಆ ಸ್ಪೀಡ್ ನನ್ನಲ್ಲಿತ್ತು. ಆ ಸ್ಪೀಡ್ಗೆ ಎಂಜಿನ್ನ ಮಾಡಿದ್ದು ರಂಗನಾಥ್ ಸರ್. ಆಮೇಲೆ ವಿಶ್ವೇಶ್ವರ ಭಟ್ರು 4 years. ಅವ್ರದ್ದು ಬೇರೆದೇ ಸ್ಟೈಲ್, ಅಂದರೆ ಆರಾಮಾಗಿ ಪ್ಲ್ಯಾನ್ ಮಾಡೋದು ಹೆಂಗೆ ಅನ್ನೋದನ್ನ ನಾನು ವಿಶ್ವೇಶ್ವರ ಭಟ್ರಿಂದ ಕಲ್ತಿದ್ದು. ಅಂದರೆ ಈ ಸಾಮಾನ್ಯ ಟೆಲಿವಿಷನ್ ಎಡಿಟರ್ಗಳಿಗೆ TRP ಟೆನ್ಷನ್ ಇರುತ್ತೆ. ಹೌದು. ಆದರೆ ವಿಶ್ವೇಶ್ವರ ಭಟ್ರು ಯಾವತ್ತೂ ಆ ಟೆನ್ಷನ್ ತೋರಿಸ್ಕೊಂಡಿಲ್ಲ, ಟೀಮ್ ಮೇಲೂ ಹಾಕಲಿಲ್ಲ ಅದನ್ನು. ಆ ಟೆನ್ಷನ್ನನ್ನು ತಾವೇ ಅನುಭವಿಸ್ತಾ ಇದ್ರು, ಪ್ಲ್ಯಾನು ಅವರೇ ಮಾಡ್ತಾಯಿದ್ರು. ಅಂದರೆ ಟೀಮ್ ಜೊತೆ ಕೂತ್ಕೊಂಡು ಹೆಂಗೆ ಪ್ಲ್ಯಾನ್ ಮಾಡಬೇಕು, TRPಗೆ ಯಾವ ಥರ ಪ್ಲ್ಯಾನ್ ಮಾಡಬೇಕು ಅನ್ನೋದನ್ನು ನಾನು ವಿಶ್ವೇಶ್ವರ ಭಟ್ರಿಂದ ಕಲ್ತಿದ್ದು. ಆ್ಯಸ್ ಅವರು ಪ್ರಿಂಟಿಂದ ಬಂದ್ರೂ ಬೇಗ ಟೆಲಿವಿಷನ್ಗೆ ಹೊಂದ್ಕೊಂಡ್ಬಿಟ್ರು ಅವರು. ಟೆಲಿವಿಷನ್ ಆ್ಯಕ್ಚುಲಿ ಸುವರ್ಣ ನ್ಯೂಸಲ್ಲಿ ತುಂಬ ಹೊಸ ಕಾರ್ಯಕ್ರಮ ಮಾಡಿದ್ದು, ಹೊಸ ಇದು ಮಾಡಿದ್ದು ವಿಶ್ವೇಶ್ವರ ಭಟ್ರು. ಏನೇನೆಲ್ಲ ಮಾಡಿಬಿಟ್ರು ಅವರು. ತುಂಬ ಎಂಜಾಯ್ ಮಾಡಿದ್ವಿ ಅವ್ರ ಟೈಮಲ್ಲಿ. ನಾನಂತೂ ತುಂಬ ಎಂಜಾಯ್ ಮಾಡಿದೆ. ತುಂಬ ಪೊಲಿಟಿಕಲ್ ಡೆವಲಪ್ಮೆಂಟ್ ಬರ್ತಿತ್ತು. ಎಷ್ಟು ಬ್ರೇಕಿಂಗ್ ಅವರೇ ಕೊಟ್ಬಿಡ್ತಾಯಿದ್ರು ರಿಪೋರ್ಟರ್ಗಿಂತ ಮುಂಚೆನೇ. ನಮ್ಗೆ ವಾವ್ ಅನ್ಸೋದು, ಇವರಿಗೆಲ್ಲ ಗೊತ್ತಾಗ್ತಿದೆಯಲ್ಲ, ಇವರೇ ಎಲ್ಲ ಕೊಟ್ಬಿಡ್ತಾರಲ್ಲ ಅಂತ. ಅಷ್ಟೊಂದು ಪ್ರಯೋಗಗಳು ಮಾಡಿದ್ರು ಅವರು TV-ನಲ್ಲಿ. ಬಹುಶಃ ಈಗಿನ ಜನ್ರೇಷನ್ಗೆ ಅವರು ಸುವರ್ಣದಲ್ಲಿ ಮಾಡಿದ್ದ ಇದು ಗೊತ್ತಿಲ್ಲ ಅನ್ಸುತ್ತೆ. ಉತ್ತರ ಕರ್ನಾಟಕಕ್ಕೆ ಒಂದು ಬುಲೆಟಿನ್ ಮಾಡಬೇಕು ಅಂತ ಉತ್ತರ ಕರ್ನಾಟಕ ಭಾಷೆನಲ್ಲೇ ಚಾ ಚೂಡ ಸುದ್ದಿ ನೋಡ ಅಂತ ಕಾನ್ಸೆಪ್ಟ್ ಮಾಡಿದ್ರು. ಸೇಮ್ ಉತ್ತರ ಕರ್ನಾಟಕ ಸ್ಟೈಲಲ್ಲೇ ಸ್ಟುಡಿಯೋ ಮಾಡಿ, ಆ್ಯಂಕರ್ಗೂ ಅದೇ ಥರ ಉತ್ತರ ಕರ್ನಾಟಕದ ಸೀರೆ, ಉತ್ತರ ಕರ್ನಾಟಕದ ಭಾಷೆನಲ್ಲೇ ಓದೋದು, ಪ್ಯಾಕೇಜ್ ಎಲ್ಲನೂ ಫಸ್ಟ್ ಪ್ರಯೋಗ ಮಾಡಿದ್ದವ್ರೆ. ಚಾ ಚೂಡ ಸುದ್ದಿ ನೋಡ ಅಂತ ತುಂಬ ಪ್ರಯೋಗಗಳನ್ನು ಮಾಡಿದ್ರು ಅವರು. ಅದು ಆವಾಗಷ್ಟೇ ಟೆಲಿವಿಷನ್ ಒಂದು ಉತ್ತುಂಗಕ್ಕೆ ಬರ್ತಾ ಇದ್ದೋ ಟೈಮಲ್ಲೇ ಮಾಡಿ ಮುಗಿಸ್ಬಿಟ್ರು ಅವರೆಲ್ಲ. ಸೊ ಹಂಗಾಗಿ ತುಂಬ ಅದು ಈ ಜನ್ರೇಷನ್ಗೆ ಗೊತ್ತೇ ಆಗಿಲ್ಲ ಅನಿಸುತ್ತೆ. ಸೊ ಯುನೀಕಾಗಿ ಯೋಚನೆ ಮಾಡ್ತಾಯಿದ್ರು ಅವರು. 2 ದಿನ ಇದೆ TRPಗೆ, ಏನಾದ್ರು ಮಾಡೋಣ ರೀ ಅಂತ ಪಟ್ಟಂತ ಪ್ಲ್ಯಾನ್ ಮಾಡಿಬಿಡೋರು ಅವರು. ಅಂದರೆ ಟೆನ್ಷನ್ ಇಲ್ಲದೆ ಆರಾಮಾಗಿ ಮಾಡೋದನ್ನು ನಾನು ಅವರಿಂದ ಕಲ್ತಿದ್ದು. ಅದಾದ ನಂತರ ರವಿ ಹೆಗ್ಡೆ ಸರ್. ರವಿ ಹೆಗ್ಡೆ 6 ವರ್ಷ ಅವರು ನಮ್ಮ ಸುವರ್ಣ ನ್ಯೂಸಲ್ಲಿ. ಅವರಿಂದ ನಾನು ತುಂಬ ಕಲ್ತಿದ್ದು ಅಂದರೆ ಕ್ಷಣನೂ ಪ್ಲ್ಯಾನಿಂಗು, ಕ್ಷಣನೂ ಯೋಚನೆ ಮಾಡೋದು. ಆ ಥರ ಪ್ರತಿ ಬುಲೆಟಿನನ್ನು ಬೇರೆ ಥರ ನೋಡಬೇಕು, ಬೇರೆ ಥರ ಅದಕ್ಕೆ ಹೆಡ್ಲೈನ್ ಕೊಡಬೇಕು, ಬೇರೆ ಥರ ವೈಬ್ಸ್ ಕೊಡಬೇಕು, ಟೆಕ್ಸ್ಟ್ ಕೊಡಬೇಕು, ಅಟ್ರಾಕ್ಟಿವ್ ಆಗಿ ಕೊಡು, ಕಮಿಂಗ್ ಅಪ್ ಅಟ್ರಾಕ್ಟಿವ್ ಆಗಿ ಕೊಡು ಅಂತ ನನಗೆ ಸಿಕ್ಕಾಪಟ್ಟೆ ಪ್ರೆಷರ್ ಹಾಕೋರು. ಚೆನ್ನಾಗಿ ಕಮಿಂಗ್ ಅಪ್ ನೋಡೋರು, ಚೆನ್ನಾಗಿ ಹೋಗ್ತಿಲ್ಲ, ಅದು ಏನಾದರೂ ಅದರಲ್ಲಿ ಒಂದು ಫೈರ್ ಇರೋ ಥರ ಕೊಡು ಅಂತ. ಅಂದರೆ ನನ್ನನ್ನು ಆ ಮೂಲಕ ನನ್ನನ್ನು ಯೋಚನೆ ಮಾಡೋಕೆ ಬಿಡ್ತಾಯಿದ್ರು ಅವರು. ನನಗೆ ಅವರನ್ನು ಮೆಚ್ಚಿಸೋದೇ ದೊಡ್ಡ ಇದಾಗ್ಬಿಟ್ಟಿತ್ತು ನನಗೆ. ಚೆನ್ನಾಗಿ ಬರ್ತಿಲ್ಲ ಕಣಮ್ಮ, ಬ್ರೇಕಿಂಗ್ ಪಾಯಿಂಟ್ಸ್ ಯಾಕೋ ಸ್ವಲ್ಪ ಇಂಟ್ರೆಸ್ಟಿಂಗ್ ಅನ್ನಿಸ್ತಿಲ್ಲ, ನೋಡು ಬೇರೆ ಕೊಡೋ ಅನ್ನೋರು. ನಾನು ಅಯ್ಯೋ ಹಿಂಗಪ್ಪ ಇನ್ನೊಂದು ಪಾಯಿಂಟ್ಸ್ ಏನು, ಇನ್ನೊಂದು 2 ವರ್ಡ್ಸ್ ಕೊಡಬೇಕಲ್ಲಪ್ಪ ಅಂತ ಯೋಚನೆ ಮಾಡೋದು. ಸ್ಪೀಡಾಗೂ ಕೊಡಬೇಕು, ತಕ್ಷಣವೂ ಯೋಚನೆ ಮಾಡಬೇಕು. ಆ ಥರ ನನ್ನನ್ನು ಇದು ಮಾಡಿದ್ದು ರವಿ ಹೆಗ್ಡೆ ಸರ್. ತುಂಬ ಅದ್ರ ಜೊತೆಗೆ ಕಮರ್ಷಿಯಲ್ಸ್, ಸೇಲ್ಸ್ ಜೊತೆ ಕೋಆರ್ಡಿನೇಟ್ ಮಾಡೋದು, ಕಮರ್ಷಿಯಲ್ನ ಹೆಂಗೆ ಪ್ಲ್ಯಾನ್ ಮಾಡೋದು, ಅದೆಲ್ಲ ಅವರಿಂದ ಕಲಿತೆ. ಸೇಲ್ಸು, ಕಮರ್ಷಿಯಲ್ಲು, ಇವೆಂಟ್ಸ್ ತುಂಬ ಕಲಿತೆ ನಾನು. ಈ ಲಾಸ್ಟ್ 5-6 ಇಯರ್ಸಲ್ಲಿ ಬರೀ ನ್ಯೂಸ್ ಅಲ್ಲದೇನೆ
ಕಮರ್ಷಿಯಲ್ಲು ಸೇಲ್ಸ್ ಜೊತೆ ಹೆಂಗೆ ಕೋಆರ್ಡಿನೇಟ್ ಮಾಡೋದು, ಕಮರ್ಷಿಯಲ್ನ ಹೆಂಗೆ ಅಕಾಮಡೇಟ್ ಮಾಡೋದು, ಇವೆಂಟ್ಸ್ಗಳನ್ನ ಹೆಂಗೆ ಪ್ಲಾನ್ ಮಾಡೋದು, ಇವೆಂಟ್ಸ್ ರನ್ ಆರ್ಡರ್ ಮಾಡೋದು ಹೆಂಗೆ, ಇವೆಂಟ್ಸ್ ನಡೆಸೋದು ಹೆಂಗೆ, ಫಾರಿನ್ಗಳಿಗೆಲ್ಲ ವಿದೇಶಗಳಲ್ಲೆಲ್ಲ ಹೋಗಿ ಈ ಇವೆಂಟ್ಸ್ನೆಲ್ಲ ಮಾಡೋದು. ನನಗೆ ಅದ್ರದ್ದು ಮುಂದಾಳತ್ವ ಕೊಟ್ಟರು. ಆ ಪ್ಲ್ಯಾನಿಂಗಿಗೆ ಮಾಡೋಕ್ಕೆ ನನಗೆ ಬಿಟ್ಟರು. ಸೊ ಅಲ್ಲೂ ಸ್ಟೇಜ್ ಹಿಂದೆ ನಿಂತು ಇಡೀ ಇವೆಂಟನ್ನು ಪ್ಲ್ಯಾನ್ ಮಾಡಿ ನಡೆಸೋ ಕಲಿಸಿದ್ರು ಅವರು. ಸೊ ತುಂಬ ಲಾಂಗ್ ಟರ್ಮ್ ಅವ್ರ ಜೊತೆ ನಾನು ಇದ್ದು ಅವ್ರ ಜೊತೆ ತುಂಬ ಕಲ್ತಿದ್ದೀನಿ. ಸೊ ಅವರು ನಂಗೆ ತುಂಬ ತುಂಬ ಕಲ್ತಿದ್ದು ಆ ಎಡಿಟರ್ಗಳಿಂದ. ಅಫ್ಕೋರ್ಸ್ ನನ್ನ ಆರಂಭದಲ್ಲೇ ಈಶ್ವರ ದೈತೋಟ, ಮಹಾದೇವಪ್ಪ ಅವ್ರ ಸಿದ್ದು ನನ್ನನ್ನು ತುಂಬ ತೀಡಿ ನನ್ನ ಶುರುನಲ್ಲೇ ಈಶ್ವರ ದೈತೋಟ ಅಂತ ಎಡಿಟರ್ ಸಿಕ್ಕಿದ್ರು. ಅವರು ತುಂಬ ತುಂಬ ಆ ಕಾಲಕ್ಕೆ ಸ್ಟ್ರಾಂಗೆಸ್ಟ್ ಎಡಿಟರ್. ಮುಲಾಜಿಲ್ಲ ಅಂತಾರಲ್ಲ, ಆ ಮುಲಾಜ್ ಇಲ್ದೇನೆ ಕೆಲಸ ಮಾಡೋದು ಹಿಂಗೆ ಅಂತ ಕಲಿಸಿದ್ದವರು. ಮುಲಾಜ್ ಇಟ್ಕೋಬಾರ್ದು ಪತ್ರಕರ್ತರು. ಇಂಗ್ಲೀಷಲ್ಲಿ ಪ್ರೆಸ್ ನೋಟ್ ಕೊಟ್ರೆ ಬಿಸಾಕ್, ಇದು ಕನ್ನಡ ಪತ್ರಿಕೆ, ಇದು ಕರ್ನಾಟಕ ಅಂತ ಕೇಳಿ, ಪ್ರಶ್ನೆ ಕೇಳಿ, ಕ್ವಶನ್ಸ್ ಕೇಳಿ ಅಂತ ಹೇಳ್ಕೊಟ್ಟಿದ್ದು. ಆ ಥರ ಆವಾಗಲೇ ನಮಗೆ ಹಿಂಗೆಲ್ಲ ಮಾಡ್ಬೋದಾ ಪತ್ರಕರ್ತರು. ಸಿನಿಮಾನಲ್ಲಿ ನೋಡ್ತಿದ್ವಲ್ಲ ಪತ್ರಕರ್ತರು ಅಂದರೆ ಡೇರ್ ಡೆವಿಲ್ ಥರ, ನಿಜವಾಗ್ಲೂ ಕಲಿಸಿದ್ದವರು ಡೇರ್ ಡೆವಿಲ್ ಥರ. ಮಹಾದೇವಪ್ಪ ಅವರು ನನ್ನ ಸ್ಕ್ರಿಪ್ಟ್ ತೀಡಿ ಒಂದು ವರದಿಗಾರಿಕೆ, ಒಂದು ರಿಪೋರ್ಟಿಂಗ್ ಹೆಂಗಿರಬೇಕು, ಒಬ್ಬ ರಿಪೋರ್ಟರ್ ಸ್ಕ್ರಿಪ್ಟ್ ಹೆಂಗಿರಬೇಕು, ಪರ್ಫೆಕ್ಟ್ ಆಗಿರಬೇಕು. ಅವನಿಗೆ ಗೊತ್ತಿರಬೇಕು ಈ ಸುದ್ದಿ ಸಿಂಗಲ್ ಕಾಲಮ್ಮ, ಡಬಲ್ ಕಾಲಮ್ಮ, ತ್ರಿಬಲ್ ಕಾಲಮ್ಮ, ಬಾಟಮ್ ಲೇಯರ, ನೀನೇ ಡಿಸೈಡ್ ಮಾಡಬೇಕು, ನೀನೇ ಡಿಸೈಡ್ ಮಾಡಿ ಬರಿಬೇಕು. ಸಬ್ ಎಡಿಟರ್ ಕೆಲಸ ಕೊಡಬಾರ್ದು. ನಿನ್ನ ಶೋ ಬಂದ ಅಂದರೆ ಪರ್ಫೆಕ್ಟ್ ಅಂತ ತಗೋಬೇಕು ಅಂತ ಕಲಿಸಿದ್ದು ಮಹಾದೇವಪ್ಪ ಸರ್. ಅಫ್ಕೋರ್ಸ್ ವಸಂತ್ ನಾಡಿಗೇರು ನನ್ನ ಮುಫ್ಸಲ್ಲಿದ್ದಾಗ ಅಂದರೆ ಒಂದು ಅಕ್ಷರನೂ ಹೆಚ್ಚು ಬರೀದೇ ಇರೋ ಥರ. ಅಂದರೆ ಪ್ರಿಂಟ್ ಅಂದ್ರೇನು, ಕಡಿಮೆ ಜಾಗದಲ್ಲಿ ಹೆಚ್ಚು ಸುದ್ದಿ ಹಾಕೋದು. ಸೊ ಅನಗತ್ಯ ಪದಗಳನ್ನ ಬಳಸಬಾರ್ದು, ಕ್ರಿಸ್ಪಿ ಆಗಿರಬೇಕು. ಅಂದರೆ ಇಡೀ ಸ್ಕ್ರಿಪ್ಟಲ್ಲಿ ಎಲ್ಲೂ ನಿನಗೆ ಓದ್ತಾ ಇದ್ರೆ ಕರೆಕ್ಟ್ ಫುಲ್ ಸ್ಟಾಪ್ ಕಾಮ ಇರಬೇಕು, ಒಂದು ಹೆಚ್ಚು ಕಡಿಮೆ ಒಂದು ಪದ ಬಳಸಬಾರ್ದು. ಆ ಥರ ಕಲಿಸಿದ್ದು. ಆಮೇಲೆ ಒಂದು ಅಕ್ಷರನೂ ತಪ್ಪಿಲ್ಲದೆ ಇರೋ ಥರ ಬರೀಬೇಕು ಅಂತ ಕಲಿಸಿದ್ದು ವಸಂತ್ ನಾಡಿ. ನಾನು ಇವತ್ತೂ ನಾನು ಎಷ್ಟೇ ಸ್ಪೀಡಲ್ಲಿ ಬ್ರೇಕಿಂಗ್ ಹಾಕಿದ್ರು ಅಲ್ಪಪುರಾಣ, ಮಹಾಪುರಾಣ ತಪ್ಪಿಲ್ದೇನೆ ಹಾಕೋದು ಕಲ್ತಿದ್ದು ಅವರಿದ್ದು. ಒಂದು ಸಣ್ಣ ಮಿಸ್ಟೇಕ್ ಇಲ್ಲದೇನೆ ಕಲಿಸಿದ್ದು, ಬರೆಯೋದನ್ನು ಕಲಿಸಿದ್ದು ವಸಂತ್ ನಾಡಿಗೆ. ಸೊ ಒಬ್ಬೊಬ್ಬರಿಂದ ಒಂದೊಂದು ತುಂಬ ಕಲ್ತಿದ್ದೀನಿ. ಸೊ ಈಗ ಅದೆಲ್ಲ ನೋಡ್ತಾ ಇದ್ರೆ ನಿಮ್ಮ ಕಾಲದಲ್ಲಿ ಇದ್ದಂತಹ ಒಂದು ಭಾಷಾ ಜ್ಞಾನ, ಕನ್ನಡದ ಬಗ್ಗೆ, ಕನ್ನಡ ಮಾತಾಡೋದು, ಕನ್ನಡ ಬರೆಯೋದ್ರದ್ದು, ಬರವಣಿಗೆ ಎಲ್ಲ ನೋಡ್ತಾ ಹೋದರೆ ಇವತ್ತಿನ ಜರ್ನಲಿಸ್ಟ್ಗಳಿಗೆ ಅದೆಲ್ಲೋ ಒಂದು ಸ್ವಲ್ಪ ಕಡಿಮೆ ಆಗ್ತಾ ಇದೆಯಾ? ಅವ್ರು ಮಾತಾಡೋವಂಥ ಶೈಲಿ ಆಗಿರ್ಬೋದು, ಬಳಸುವಂತಹ ಶೈಲಿ, ಪದಗಳಾಗಿರ್ಬೋದು, ಪದ ಬಳಕೆ, ಇವೆಲ್ಲವೂ ಒಂದು ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಅನಿಸಿದ್ಯಾ ನಿಮಗೆ? ಹೇಗೆ? ತುಂಬಾ ಕಡಿಮೆ ಆಗಿದೆ ಅಲ್ವಾ? ಯಾಕೆಂದರೆ ಯಾರೂ ಓದಲ್ಲ. ನಮಗೆ ಅದು ಪ್ರತಿದಿನ ಟಾಸ್ಕು. ಇವತ್ತೆಷ್ಟು ಪೇಪರ್ ಓದ್ದೆ, ಯಾವ ಪೇಪರಲ್ಲಿ ಏನು ಸುದ್ದಿ ಬಂದಿದೆ, ಟಾಸ್ಕ್ ಅದು. ಸೊ ನಾವು ಪ್ರತಿದಿನ ಇದು 2 ಇಂಗ್ಲೀಷ್ ಪೇಪರ್ ಓದಬೇಕಿತ್ತು, ಉಳಿದಿದ್ದು ಎಲ್ಲ ಕನ್ನಡ ಪತ್ರಿಕೆ ಓದಬೇಕಾಗಿತ್ತು. ನೀವು ಮಾಡಿರೋ ರಿಪೋರ್ಟಿಂಗ್ನ ಬೇರೆ ಬೇರೆಯವರೆಲ್ಲ ಹೆಂಗೆ ಬರೆದಿದ್ದಾರೆ ನೋಡು, ಹಂಗೆ ಟಾಸ್ಕ್ ಕೊಡೋರು ನಾವು. ಮತ್ತು ಕಾಲೇಜಲ್ಲಿ ಅವಾಗ ನಮಗೆ ಓದೋದು ಬಿಟ್ಟು ಬೇರೆ ಏನು ಎಂಟರ್ಟೈನ್ಮೆಂಟೇ ಇರಲಿಲ್ವಲ್ಲ. ಸೊ ನಾವೆಲ್ಲ ತುಂಬ ಅದೃಷ್ಟವಂತರು. ನಮ್ಮ ಕಾಲದಲ್ಲಿ ಯಾವ ಎಂಟರ್ಟೈನ್ಮೆಂಟು ಇಲ್ಲದೆ ಇದ್ದಿದ್ದರಿಂದ ನಾವು ಇಷ್ಟು ವರ್ಷ ಉಳ್ಕೊಂಡಿದ್ದೀವಿ. ಆಗ ನಾವು ಓದಿದ್ದು ನಮ್ಮನ್ನು ಇಲ್ಲಿ ತನಕ ನಿಲ್ಲಿಸಿದೆ. ಒಂದೇ ನಮ್ಮನ್ನು ಗಟ್ಟಿಯಾಗಿ ಇಷ್ಟು ವರ್ಷ ನೀನು ಯಾಕೆ ನಿಂತಿದ್ದೀಯ ಅಂದರೆ ನಾನು ಓದಿದ್ದು, ಅವತ್ತು ಓದಿದ್ದು ನನ್ನನ್ನು ಓದಿಸ್ಕೊಂಡೇ ಬರ್ತಾ ಇದೆ. ಓದಲಿಲ್ಲ ಅಂದರೆ ನಿಮ್ಮ ಭಾಷೆನೂ ಬೆಳೆಯಲ್ಲ, ನಿಮ್ಮ ಜ್ಞಾನನೂ ವಿಸ್ತಾರ ಆಗಲ್ಲ. ಸೊ ನೀವು ಎಲ್ಲಿ ತಗೋತೀರಾ ಮತ್ತೆಲ್ಲನೂ ಜ್ಞಾನ ಆಗಲಿ ನಿಮ್ಮ. ಆಯ್ತಪ್ಪ ಇವಾಗ ಗೂಗಲ್ ಬಂದಿದೆ, ಗೂಗಲಲ್ಲಾದರೂ ನೀನು ಓದಬೇಕಲ್ವಾ? ಎಷ್ಟು ಜನ ಓದ್ತಾರೆ? ಸೊ ಅಂಗೈಯಲ್ಲೇ ಎಲ್ಲ ಸಿಗ್ತಾ ಇದೆ. ಎಷ್ಟು ಜನ ಓದ್ತಿದ್ದಾರೆ? ಓದೋದೇ ಇಲ್ಲ. ನಮಗೆ ಬರ್ತಾರಲ್ವ ಕೆಲಸ ಕೇಳ್ಕೊಂಡು, ಅಕ್ಷರ ಜ್ಞಾನ ಇಲ್ಲ, ಓದಲ್ಲ. ಒಬ್ಬ ಹುಡುಗ ಹೇಳ್ತಿದ್ದ, ಏನು ಓದ್ತೀನಿ ಮೇಡಮ್. ಏನು ಓದ್ತೀಯ? ಫೇಸ್ಬುಕ್ಕಲ್ಲಿ ಏನು ಬರುತ್ತೆ ಎಲ್ಲ ಓದ್ತೀನಿ, ವಾಟ್ಸಪ್ಪಲ್ಲಿ ಓದ್ತೀನಿ. ನೀವು ಫೇಸ್ಬುಕ್ ವಾಟ್ಸಪ್ ಓದಿದ್ರೆ ನಿಮ್ಮ ಜ್ಞಾನನೂ ಅಕ್ಷರ ಜ್ಞಾನನೂ ಹೆಂಗೆ ವಿಸ್ತಾರ ಆಗುತ್ತೆ? ಸೊ ಈಗಿನ ಜನ್ರೇಷನ್ ಯಾಕೆ ಫೇಲ್ಯೂರ್ ಆಗ್ತಿದೆ? ಜರ್ನಲಿಸಮಿಗೆ ಬರೋಕ್ಕಾಗಲ್ಲ ಅಂದರೆ ಓದ್ತಾ ಇಲ್ಲ ಅವರು. ಓದಲಿಲ್ಲ ಅಂದರೆ ಜರ್ನಲಿಸ್ಟ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಈಗ ನೀನು ಇಂಟರ್ವ್ಯೂ ಮಾಡ್ಕೊಬರ್ಬೇಕಂದ್ರೆ ಓದಿದ್ರಿ, ನಿಮ್ಗೆ ಏನೋ ಸಿಕ್ಕಿದ್ರೆ ನನ್ನ ಬಗ್ಗೆ ಓದ್ತಿದ್ರಿ. ಈಗ ಭೈರಪ್ಪನ ನೀವು ಇಂಟರ್ವ್ಯೂ ಮಾಡಬೇಕು ಅಂದರೆ ಭೈರಪ್ಪನ ಬಗ್ಗೆ ಓದಲೇಬೇಕಲ್ವಾ? ವ್ಯಕ್ತಿ ಚಿತ್ರ ಓದಿದ್ರೆ ಸಾಲದು, ಅವ್ರ ಕಾದಂಬರಿ ಹೆಂಗಿತ್ತಾದರೂ ಓದಬೇಕಲ್ವಾ ನೀವು? ಅವ್ರ ಪಾತ್ರಗಳ ಸೃಷ್ಟಿ ಹೆಂಗಿತ್ತು, ಹೆಂಗೆ ಸೃಷ್ಟಿ, ಅಂಥ ಶಕ್ತಿಶಾಲಿ ಪಾತ್ರಗಳೇ ಹೆಂಗೆ ಸೃಷ್ಟಿ ಮಾಡಿದ್ರು ಓದಿದ್ರೆ ತಾನೇ, ಅವಾಗ ತಾನೇ ನೀವು ಪ್ರಶ್ನೆ ಕೇಳೋಕ್ಕಾಗೋದು. ಸೊ ಓದೇ ಇಲ್ಲ ಈಗಿನವ್ರಿಗೆ. ಸ್ಯಾಡ್, ತುಂಬ ಸ್ಯಾಡ್.
ಸೊ ಅದರಿಂದ ಭಾಷಾ ಜ್ಞಾನನೂ ಅವರಿಗಿಲ್ಲ. ಭಾಷಾ ಜ್ಞಾನನೂ ಇಲ್ಲ. ನೀವು 10 ಜನ ಇಂಟರ್ವ್ಯೂ ಬರೆದ್ರೆ ಒಬ್ಬನೂ ಸೆಲೆಕ್ಟ್ ಆಗಲ್ಲ. ಕನ್ನಡವೇ ಗೊತ್ತಿಲ್ಲ, ಮಾತಾಡೋಕೆ ಬರುತ್ತೆ ಬರೆಯೋಕ್ಕೆ ಬರಲ್ಲ ಅಂತಾರೆ. ಬರೆದ್ರೆ ಎಲ್ಲ ಅಕ್ಷರಗಳು ತಪ್ಪು. ಸೊ ವ್ಯಾಕರಣವೇ ಗೊತ್ತಿಲ್ಲ, ಕನ್ನಡನೇ ಗೊತ್ತಿಲ್ಲ ಅಂದಮೇಲೆ ವ್ಯಾಕರಣ ಎಲ್ಲಿ ಗೊತ್ತಿರುತ್ತೆ. ಸೊ ಅದು ಅವರಿಗೆ ನನಗಿದು ಡಿಸ್ಅಡ್ವಾಂಟೇಜ್ ಅಂತ ಅನ್ಕೋತಾ ಇಲ್ಲ ಅವರು. ಸಮಸ್ಯೆ, ಅಯ್ಯೋ ನಾನು ಓದ್ತಾ ಇಲ್ಲ, ನನಗೆ ಕನ್ನಡ ಗೊತ್ತಿಲ್ಲ, ನನಗೆ ಸಾಹಿತ್ಯ ಗೊತ್ತಿಲ್ಲ ಅಂತ ಅವರಿಗೆ ಇನ್ನೂ ಅರಿವೇ ಆಗ್ತಿಲ್ಲ, ಮನವರಿಕೆನೇ ಆಗಿಲ್ಲ ಅವರಿಗೆ. ಸೊ ಇಷ್ಟು ವರ್ಷ ನೀವು ನಿಮ್ಮ ಒಂದು ಜರ್ನಿಲಿ ನಿಮ್ಮ ಕೈ ಕೆಳಗೆ ತುಂಬ ಜನ ಪತ್ರಕರ್ತರು ಕೆಲಸ ಮಾಡಿದ್ದಾರೆ, ಇವಾಗ ಒಳ್ಳೊಳ್ಳೆ ಪೊಸಿಷನಲ್ಲೂ ಕೂಡ ಇರ್ತಾರೆ ಅವರು. ಸೊ ಅವಾಗಿನ ಒಂದು ಜರ್ನಲಿಸಮ್ಗೆ ಬರ್ತಾ ಇದ್ದಂತಹ ಜನರು, ಹುಡುಗರಾಗಿರ್ಬೋದು ಹುಡುಗಿರಾಗಿರ್ಬೋದು, ಇವಾಗ ಬರ್ತಾ ಇರುವಂಥದ್ದು, ಸೊ ಎಷ್ಟು ವ್ಯತ್ಯಾಸ ಇದೆ, ಎಷ್ಟು ಆಕ್ಷೇಪ ಇದೆ ಅವ್ರ ಮೇಲೆ, ನಿಮ್ಗೆ ಎಷ್ಟು ನಿರೀಕ್ಷೆ ಇದೆ, ಆಶಾಕಿರಣ ಏನಾದರೂ ಇದೆಯಾ ಈಗಿನ ಜರ್ನಲಿಸ್ಟ್ಗಳ ಮೇಲೆ? ಈಗಿನವ್ರ ಬಗ್ಗೆ ಅವ್ರಿಗೆಲ್ಲ ಝೀಲೇ ಇಲ್ಲ. ಈಗ ನಾನು 10 hours 12 hours ಕೆಲಸ ಮಾಡ್ತೀನಿ, ಅವ್ರ ಕೈಲಿ ಆಗಲ್ಲ, ಸುಸ್ತಾಗ್ಬಿಡ್ತಾರೆ. ಮತ್ತು ಅವ್ರಿಗೆ ವೀಕ್ ಆಫ್ ಬೇಕು, ರಜೆ ಬೇಕು, ಅಂದರೆ ಎಲ್ಲ ಬೇಕು. ನಮ್ಗೆ ಹಂಗಲ್ಲ, ವೀಕ್ ಆಫಾ ನಾವೇ ಕ್ಯಾನ್ಸಲ್ ಮಾಡ್ಕೊಂಡ್ಬಿಡ್ತಾ ಇದ್ವಿ. ವೀಕ್ ಆಫಾ ನೆಕ್ಸ್ಟ್ ವೀಕ್ ತಗೊಳ್ಳೋಣ ಬಿಡು, ಏನೋ ದೊಡ್ಡ ವಾರ್ ನಡೀತಿದೆಯಲ್ಲ, ವೀಕ್ ಆಫ್ ಬೇಕು. 8 hours 9 hours ಆದ ತಕ್ಷಣ ಸುಸ್ತಾಗ್ಬಿಡ್ತಾರೆ. ಎಂಟರ್ಟೈನ್ಮೆಂಟ್ ಬೇಕು, ಅವ್ರ ಕೈಯಲ್ಲಿ ಎಂಟರ್ಟೈನ್ಮೆಂಟ್ ಇದೆ. ಇವಾಗ ನಮ್ಮ ಕೈಯಲ್ಲಿ ಎಂಟರ್ಟೈನ್ಮೆಂಟ್ ಇರಲಿಲ್ಲ, ಟೈಮ್ ಸ್ಪೆಂಡ್ ಮಾಡೋಕ್ಕೆ ಅವ್ರಿಗೆ ಬೇರೆ ಬೇರೆ ದಾರಿಗಳಿದೆ, ನಮಗೆ ದಾರಿ ಇರಲಿಲ್ಲ. ಹಂಗಾಗಿ ಅವರು ಕೆಲಸಕ್ಕೆ ಎಷ್ಟು ಟೈಮ್ ಕೊಡ್ತಾರೋ ಅಷ್ಟೇ ಸಾಕು. 8 hours ಅಂದರೆ 8 hours. ಅದ್ರ ಮೇಲೆ ನನಗೆ ಬೇರೆ ಇದೆ, ನನಗೆ ಎಂಟರ್ಟೈನ್ಮೆಂಟ್ ಬೇಕು, ನಾನು ಆಚೆ ಹೋಗ್ಬೇಕು, ನಾನು ಇನ್ಸ್ಟಾ ನೋಡಬೇಕು. ಆಗ ನಾವೆಲ್ಲ ಪೈಪೋಟಿ, ಇವತ್ತು ಪ್ರಭಾಕರ್ದು ಬೈಲೇನು ಬಂದರೆ ನಾಳೆ ನಂದು ಬರಬೇಕು, ನಾಳೆ ಲಕ್ಷ್ಮೀನಾರಾಯಣ್ ಬಂದರೆ ನಂದು ಬರಬೇಕು. ಓ ಇವರೇನೋ ಬರೆದ್ಬಿಟ್ಟಿದಾರಲ್ಲ, ಇವರೇನೋ ಎಕ್ಸ್ಕ್ಲೂಸಿವ್ ಕೊಟ್ಬಿಟ್ಟಿದಾರಲ್ಲ, ಆ ಪೈಪೋಟಿ ಇತ್ತು. ಅವ್ನ ಕಾಂಪಿಟೇಷನ್ ಇವಾಗ ಕಡಿಮೆ ಆಗಿದೆ ಅಂತೀರ? ಯಾರಿಗೂ ಇಲ್ಲವೇ ಇಲ್ಲ ಇವಾಗ ಕಾಂಪಿಟೇಷನು. ಶೇರ್ ಮಾಡ್ಕೊಂಡ್ಬಿಡ್ತಾರೆ ಇವಾಗ. ಅವಾಗ ಶೇರಿಂಗೆ ನಮಗೆ ಗೊತ್ತಾಗ್ತಿಲ್ಲ, ಬೆಳಗ್ಗೆ ಪೇಪರ್ ನೋಡಿ ಶಾಕು, ಏನೋ ಎಕ್ಸ್ಕ್ಲೂಸಿವ್ ಕೊಟ್ಬಿಟ್ಟಿದಾರಲ್ಲಪ್ಪ ಇವರು, ಟೆನ್ಷನ್ ಆಗೋದು, ನಾನೇನಾದರೂ ಒಂದು ಎಕ್ಸ್ಕ್ಲೂಸಿವ್ ಕೊಡಬೇಕಲ್ಲ. ಈಗ ಕಾಂಪಿಟೇಷನ್ ಸ್ಪರ್ಧೆ ಅವ್ರಿಗೆ ಇಲ್ಲ. ನಾನು ಹುಡ್ಕೊಂಡು ಹೋಗ್ತಿದ್ವಿ ನಾವು ಸ್ಟೋರಿಗಳಿಗೆ. ನಮ್ಮ ಬೀಟಲ್ಲಿ ಎಜುಕೇಷನ್ ಬೀಟ್ ಅಂದರೆ ಕಾಲೇಜ್ಗೆ ಹೋಗೋದು. CET ಅವಾಗಷ್ಟೇ ಶುರು ಆಗಿತ್ತು ನಂದು. CET ದಿನ ಏನಾದರೂ ಒಂದು ಬ್ರೇಕಿಂಗ್ ಕೊಡೋದು, ಅವ್ರನ್ನ ಯಾರನ್ನೋ ಒಳಗೆ ಮಾತಾಡ್ಸೋದು, ಅವ್ರ ಹತ್ರ ಏನೋ ಕೇಳಿಸ್ಕೊಡೋದು, ಆಫ್ ದ ರೆಕಾರ್ಡ್ ಹೇಳಿ ಸರ್ ಅನ್ನೋದು. ಹೆಲ್ತ್ ಬೀಟ್ಗೆ ಹೋದಾಗ ಹೆಲ್ತಲ್ಲಿ ಏನೋ ಹೊಸ ಕಾಯಿಲೆ ಏನೋ ಬಂದಿದೆಯಂತೆ, ಹೊಸ ಸರ್ಜರಿ ಮಾಡ್ತಿದ್ದಾರಂತೆ, ಆ ಥರದ್ದೆಲ್ಲ ತೊಗೊಂಬಂದು ಇಂಟ್ರೆಸ್ಟಿಂಗಾಗಿ ಬರಿತಾ ಇದ್ವಿ. ಈಗ ಅದೆಲ್ಲ ಇಂಟ್ರೆಸ್ಟಿಂಗ್, ಇವರಿಗೆ ಇಂಟ್ರೆಸ್ಟ್ ಇಲ್ಲ ಅನಿಸುತ್ತೆ. ಆ್ಯಕ್ಚುಲಿ ಇವಾಗ ಎಷ್ಟಿದೆ ಗೊತ್ತಾ, ಎಲ್ಲ ಸಿಕ್ಬಿಡುತ್ತೆ. ಯಾವ ಥರ ಅವರು ತಮ್ಮನ್ನು ತಾವು ಮೋಲ್ಡ್ ಮಾಡ್ಕೋಬೋದು ಈಗಿನ ಜರ್ನಲಿಸ್ಟ್? ಅವ್ರಿಗೆ ಏನೇನು ಆಪರ್ಚುನಿಟೀಸ್ ಸಿಗುತ್ತೆ? ಈಗ ಎಷ್ಟು ಆಪರ್ಚುನಿಟೀಸ್ ಇದೆ ಅಂದರೆ, ಯಾಕೆಲ್ಲರೂ ಯೂಟ್ಯೂಬರ್ಸ್ ಆಗಿದ್ದಾರೆ? ಅಷ್ಟು ಅವಕಾಶ ಇದೆ. ನಿನ್ನ ಕೈಯಲ್ಲಿ ಒಂದು ಮೊಬೈಲ್ ಇದ್ದರೆ ಸಾಕು ಅಲ್ವಾ? ಮೊಬೈಲ್ ಇದ್ದರೆ ನೀನೇ ಆ್ಯಂಕರು, ನೀನೇ ಸೆಲೆಬ್ರಿಟಿ, ನೀನೇ ಯೂಟ್ಯೂಬರು, ನೀನೇ ಟ್ರಾವೆಲರ್, ಬ್ಲಾಗರು, ಎಲ್ಲ ನಾವೇ. ಇನ್ನೂ ಸ್ವಲ್ಪ ಅದನ್ನು, ಆದರೆ ಇನ್ಫಾರ್ಮೇಟಿವ್, ತುಂಬ ಜನ ಇನ್ಫಾರ್ಮೇಟಿವ್ ಆಗಿ ಕೊಡ್ತಾರಲ್ಲ, ಅವರು ತುಂಬ ಕ್ಲಿಕ್ ಆಗ್ತಾರೆ. ಕೆಲವರು ಸುಮ್ಮನೆ ಟ್ರಾವೆಲರ್ಗೆ ಹೋಗ್ತಾರೆ, ಒಂದು ಇದು ನಾನು ಇಲ್ಲಿ ಬಂದಿದ್ದೆ ಹಿಂಗೆ ಮಾಡ್ತಾರೆ. ಅಲ್ಲೂ ತುಂಬ ಜನ ಸಕ್ಸಸ್ ಆಗಿಲ್ಲ, ಯಾಕಂದರೆ ಅಲ್ಲೂ ಮಾಹಿತಿ ಇಲ್ಲ, ಅವ್ರಿಗೂ ಮಾಹಿತಿ ಕೊರತೆ ಇದೆ. ತುಂಬ ಅಂದರೆ ಎಫೆಕ್ಟಿವ್ ಆಗಿ ಮಾಡಲ್ಲ. ನೀನು ಏನೇ ಮಾಡು, ಮತ್ತು ಇವಾಗ ನಿಮಗೆ ಅವಕಾಶಗಳು ಜಾಸ್ತಿ ಇದೆ, ಗೂಗಲಲ್ಲೇ ಎಲ್ಲ ಸಿಕ್ಬಿಡುತ್ತೆ. ಅದನ್ನ ಇಟ್ಕೊಂಡು ತುಂಬ ಜನ ಸಕ್ಸಸ್ ಆಗಿದ್ದಾರೆ. ಇವಾಗ ನಾವು ಯಾರನ್ನ ಸಕ್ಸಸ್ಫುಲ್ ಬ್ಲಾಗರು, ಯೂಟ್ಯೂಬರ್ ಅಂತೀವಲ್ಲ, ಅವರು ಸಹ ಅಧ್ಯಯನ ಮಾಡಿ ರಿಸರ್ಚ್ ಮಾಡಿನೇ ಕ್ಲಿಕ್ ಆಗಿರೋದು. ಯಾರು ಮಾಡಿಲ್ಲ ಅವರೆಲ್ಲ ಸಣ್ಣ 10,000 ಫಾಲೋವರ್ಸ್ ಇಟ್ಕೊಂಡು ಇರ್ತಾರೆ. ಸೊ ಆಪರ್ಚುನಿಟಿ ಇದೆ, ಅದನ್ನು ಬಳಸ್ಕೊಳ್ಳೋವಂಥ ಒಂದು. ಆಮೇಲೆ ನೀನು ಟಿವಿಗೆ ಎಷ್ಟು ಬೇಕಾದರೂ ಬರ್ಬೋದಲ್ಲ, ನೀವು ಎಷ್ಟು ಸ್ಟೋರಿ ಕೊಡ್ಬೋದು. ಟಿವಿಲಿ ಬರೋ ಉತ್ಸಾಹನೇ ಇಲ್ಲ ಅವರಿಗೆ. ನಾನು ಬೈತಾ ಇರ್ತೀನಿ, ನೀನು ರಿಪೋರ್ಟ್ರು, ನಿನ್ಗೆ ಎಷ್ಟು ಅವಕಾಶ ಇದೆ ಗುರು, ದಿನಕ್ಕೆ ನೀನು 5 ಸತಿ ಬರ್ಬೋದು ಟಿವಿಗೆ, ಸ್ಕ್ರೀನ್ ಮೇಲೆ ಅಲ್ವಾ? ನಿನ್ನ ಜನ ಗುರುತಿಸ್ತಾರೆ, ನನ್ನೆಲ್ಲಿ ಗುರುತಿಸ್ತಾರೆ? ಏನೋ ಒಂದು ಸ್ಟೋರಿ ಕೊಡಿ, ಏನೋ ಒಂದು ಫಾಲೋ ಅಪ್ ಮಾಡಿ, ನಿಮ್ಮ ಸ್ಟೋರಿನೇ ಫಾಲೋ ಅಪ್ ಮಾಡಿ, ಲೈವಿಗೆ ಬನ್ನಿ. ನಾವೆಲ್ಲ ಜಗಳ ಮಾಡ್ತಿದ್ವಿ, ನಮ್ಮ ಬೈಲೇನೂ ಹಾಕಿಲ್ಲ ಅಂದರೆ. ಇವ್ರು ಯಾರು ನಾನು ಲೈವ್ ತೊಗೊಂಡಿಲ್ಲ ಅಂತ ಯಾರು ಜಗಳನೇ ಮಾಡಲ್ಲ. ಹೇಳ್ತೀನಿ, ಜಗಳ ಮಾಡ್ಬೇಕು, ನನ್ನ ಲೈವ್ ತೊಗೊಳ್ಳಿ, ನಂದು ಈ ಸ್ಟೋರಿ ತೊಗೊಳ್ಳಿ, ಒಂದೇ ಒಂದು ಸರಿ ತೊಗೊಂಡ್ರಿ, ಇನ್ನೊಂದು ಸರಿ ತೊಗೊಳ್ಳಿ ಅಂತ ಯಾರೂ ಪ್ರೆಷರೇ ಹಾಕಲ್ಲ ನಮ್ಮ ಮೇಲೆ. ಹಂಗಂದ್ರೆ ಆ ಒಂದು ಕೆಲಸದ ಮೇಲೆ ತುಡಿತ ಆಗಿರ್ಬೋದು, ಉತ್ಸಾಹ ಸಾಕು ಬಿಡು ಅನ್ನೋದು ಬಂದ್ಬಿಟ್ಟಿದೆ. ಯಾಕಂದ್ರೆ ಅವ್ರಿಗೆ ಆಲ್ಟರ್ನೇಟಿವ್ ಇದೆ, ಎಂಟರ್ಟೈನ್ಮೆಂಟ್ ಇದೆ, ಅವರು ಎಂಜಾಯ್ ಮಾಡಬೇಕಾಗಿದೆ. ಎಂಜಾಯ್ ಮಾಡೋ ಮನಸ್ಥಿತಿಯಲ್ಲಿ ಇದ್ದಾರೆ ಅವರು. ಸಾಕು ಬಿಡು, ತಗೊಂಡಿಲ್ವಾ ಬೇಡ, ಸಾಕು ಬಿಡು, ಹೋಗ್ಲಿ ಬಿಡು ಅಂತ
ಸಾಕು ಬಿಡು ಬೇಡ ಸಾಕು ಇವತ್ತು ಮುಗೀತು, ಇವತ್ತು ಲೈವ್ ಕೊಟ್ಟೆ ಸಾಕಪ್ಪ ಮುಗೀತು. ಸಾಕು. ಸೊ ನೀವು ಹೇಳ್ತಿದ್ರಿ ನೀವು ಹಿಂದಿನ ಅಂದರೆ ನಿಮ್ಮ ಕಾಲದಲ್ಲಿ ಎಂಟರ್ಟೈನ್ಮೆಂಟ್ ಅಂತ ಇರಲಿಲ್ಲ, ನೀವೇನಿದ್ರು ಪುಸ್ತಕನೇ ಓದಬೇಕಾಗಿರೋದು. ಸೊ ನನಗೆ ಅದೊಂದು ಹೇಳಬೇಕಿತ್ತು ನೀವು, ಬಿಕಾಸ್ ನಿಮ್ಮ ಬರವಣಿಗೆ ನಾವು ನೋಡಿದ್ದೀವಿ, ನಾವು ಇದರಲ್ಲಿ ಇವಾಗಾದ್ರೂ ನಮ್ಮ ಜನ್ರೇಷನ್ ಅಂತೂ ನಾವು ಫೇಸ್ಬುಕ್ಕಲ್ಲಿ ನೋಡ್ತಾ ಇರ್ತೀವಿ. ಸೊ ಬರವಣಿಗೆ ಅದೆಲ್ಲ ಹೆಂಗೆ ನಿಮಗೆ ಇಂಟ್ರೆಸ್ಟ್ ಯಾವ ಥರ ಬಂತು ಬರವಣಿಗೆಯಲ್ಲಿ? ನಿಮ್ಮ ಬಾಲ್ಯದ ದಿನಗಳು ಯಾವ ಥರ ಇರ್ತಾ ಇತ್ತು? ಸೊ ಅವಾಗಿಂದನೇ ನಿಮಗೆ ಇದರಲ್ಲೆಲ್ಲ ಒಂದು ಸ್ವಲ್ಪ ಜಾಸ್ತಿ ತೊಡಗಿಸ್ಕೊಂಡ್ಬಿಟ್ಟಿದ್ರಾ ನೀವು, ಹೇಗೆ ಅಂತ? ನಾನು ನಮ್ಮ ಭಾವ ಟೀಚರು, ಸೊ ಅವ್ರ ಪುಸ್ತಕ ತಂದು ಕೊಡ್ತೀವಿ ನಮ್ಮ ಅಕ್ಕನಿಗೆ ಓದೋಕ್ಕೆ. ಇದಾಗಿತ್ತು ಶೋಭಾ ಮ್ಯಾಮ್ ಅವರ ಮಾತು. ಇದೇ ರೀತಿಯಾದಂತಹ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗಳಿಗಾಗಿ ಶೋಭಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.